ನಾನು ಅಂಕಿತಾ ಶೆಟ್ಟಿ. ಈ ದಿನದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ನಮೋ ಭಾರತ ಕಾರ್ಯಕ್ರಮದಲ್ಲಿ ಅಕ್ಷರಶಃ ರಣರಂಗವಾಯಿತು. ಚಕ್ರವರ್ತಿ ಸುಲಿಬೆಲೆಗೆ ಕಪ್ಪು ಬಾವುಟ ಬ್ಯಾನರ್ ಅನ್ನ ಪ್ರದರ್ಶಿಸ್ತಾ ಇದ್ರೆ ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಕ್ ಸಮರವೇ ನಡೆದು ಹೋಯಿತು. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ನಮೋ ಭಾರತ್ ಕಾರ್ಯಕ್ರಮ ಇನ್ನೇನು ಶುರುವಾಗಬೇಕು. ಅಷ್ಟರಲ್ಲೇ ನುಗ್ಗಿ ಬಂದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಕದನವೇ ನಡೆಯಿತು. ನೋಡ್ತಿದ್ದಂತೆ ಕಾರ್ಯಕ್ರಮದ ಅಖಾಡ ರಣಾಂಗಣವಾಯಿತು. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯಿತು. ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ನಮೋ ಭಾರತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದಕ್ಕೆ ಕಾಂಗ್ರೆಸ್ ಯುವ ಮೋರ್ಚಾ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸೋಕೆ ಮುಂದಾದರು. ಇನ್ನೇನು ಕಾರ್ಯಕ್ರಮ ವೇದಿಕೆಯತ್ತ ಚಕ್ರವರ್ತಿ ಸೂಲಿಬೆಲೆ ಆಗಮಿಸುತ್ತಿದ್ದಂತೆ ರತ್ನಗಿರಿ ರಸ್ತೆಯಲ್ಲಿ ಕಾಂಗ್ರೆಸ್ ಯುವ ಮೋರ್ಚಾ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ತಕ್ಷಣ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು. ಚಿಕ್ಕಮಗಳೂರು ನಮೋ ಭಾರತ್ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸುಳ್ಳಿನ ಸರ್ದಾರ ಸೂಲಿಬೆಲೆ ಅವರ ವಿರುದ್ಧ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಮೋ ಭಾರತ್ ಕಾರ್ಯಕ್ರಮವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ನಮ್ದಲ್ಲ. ಏನು ಸೂಲಿಬೆಲೆ ಅವರು ಏನು ಸುಳ್ಳು ಹೇಳ್ತಾ ಇದ್ದಾರೆ, ಇವತ್ತು ಸುಳ್ಳಿನ ಸರ್ದಾರ ಇವತ್ತು ಏನು ಎಲೆಕ್ಷನ್ ಬಂದಾಗ 4 ವರ್ಷಕ್ಕೊಮ್ಮೆ ಅವರು ಕಾಣಿಸ್ಕೊಂತಾರೆ. ಅವ್ರೇನು ಬರೇ ಪ್ರತಿ ದಿವಸ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾರೆ. ಅದ್ರ ವಿರುದ್ಧ ನಾವು ಇವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದೀವಿ. ಬ್ಯಾನರ್ ತೋರಿಸ್ತಿದ್ದಂತೆ ಏಕಾಏಕಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಬಿಲ್ಡಿಂಗ್ ಮೇಲೆ ನುಗ್ಗಲು ಯತ್ನಿಸಿದ್ರು. ತಡೆಯಲು ಪೊಲೀಸರು ಸಾಹಸವನ್ನೇ ಪಡಬೇಕಾಯಿತು. ಪೊಲೀಸರ ನಡುವೆ ಮಾತಿನ ಚಕಮಕಿಗೆ ಇಳಿದ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆಯಿತು. ಇಷ್ಟೆಲ್ಲದರ ನಡುವೆ ಸಿಟಿ ರವಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಡೀಟೇಲ್ ಆಗಿ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅವ್ರು ಮಾಡಿರುವಂಥ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕಾಂಗ್ರೆಸ್ನವ್ರಿಗೆ ಎಷ್ಟು ಟೆನ್ಷನ್ ಇದೆ ಅಂತಂದರೆ, ಅವರಿಗೆ ಈ ಉತ್ತರಗಳನ್ನು ನೋಡಿ ಸಮಾಜ ಇನ್ನೂ ಸೇರ್ತಾ ಇದೆ, ಇನ್ನೂ ಹೆಚ್ಚು ಜನ ಸೇರ್ತಿದ್ದಾರೆ. ಇವ್ರ ಆರೋಪಗಳನ್ನು ನೋಡಿಯೇ ಜನ ಜಾಸ್ತಿ ಬರ್ತಿರೋದ್ರಿಂದ ಇವ್ರು ಹೆಚ್ಚು ಆರೋಪ ಮಾಡಿದಷ್ಟು ನನಗೆ ಹೆಚ್ಚು ಲಾಭ ಅಂತ ಭಾವಿಸ್ತೀನಿ. ಇವತ್ತೇನು ಕಿಡಿಗೇಡಿಗಳು ಇದನ್ನು ತೊಂದರೆ ಕೊಡುವಂಥ ಪ್ರಯತ್ನ ಮಾಡಿದ್ರು, ಇದೇನು ಹೊಸತೇನೂ ಅಲ್ಲ. ನಂಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಈ ಥರದ ಮಾತುಗಳನ್ನು ಆಡಿದ್ದಾರೆ, ಮಧು ಬಂಗಾರಪ್ಪ ಈ ಥರದ ಮಾತುಗಳನ್ನು ಆಡಿದ್ದಾರೆ. ಇವರೆಲ್ಲರೂ ಕೂಡ ಹೇಗಾದರೂ ಮಾಡಿ ಚಕ್ರವರ್ತಿನ ತಡಿಬೇಕು ಅಂತ ಹೇಳ್ತಿರ್ತಾರೆ. ಇಷ್ಟೆಲ್ಲ ನಡೀತಾ ಇದ್ರು, ಚಕ್ರವರ್ತಿ ಸೂಲಿಬೆಲೆ ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶವೇ ಗೊತ್ತಿಲ್ಲ ಅನ್ನೋ ರೀತಿ 2 ಗಂಟೆ ನಮೋ ಭಾರತ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಲೇ ಭಾಷಣ ಮಾಡಿದ್ರು. ಈ ದೇಶದಲ್ಲೂ ಕೂಡ ಅತ್ಯಂತ ವೇಗವಾಗಿ ಓಡಾಡುವ ಬುಲೆಟ್ ಟ್ರೈನ್ ಇದೆ ಎನ್ನುವಂತ ಹೆಮ್ಮೆಗೆ ಪಾತ್ರವಾಗೋದಿದೆಯಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇವತ್ತು ಭಾರತದ ಬದಲಾವಣೆ ಹೀಗಿದೆ. ಅದು ಹೇಳಿ ಕೇಳಿ ಬರದ ನಾಡು ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರುವ ಜಿಲ್ಲೆ. ಅದರಲ್ಲೂ ದುರಾದೃಷ್ಟ ಎಂಬಂತೆ ಈ ವರ್ಷ ಜಿಲ್ಲೆಯಲ್ಲಿ ಸಂಪೂರ್ಣ ಬರಗಾಲ ಆವರಿಸಿದೆ. ಇಂಥ ಪರಿಸ್ಥಿತಿಯಲ್ಲಿ ಜಿಲ್ಲೆಯ ಹೈನೋದ್ಯಮ ರೈತರ ಕೈ ಹಿಡಿದಿದೆ. ಜೊತೆಗೆ ಹೈನೋದ್ಯಮ ಬರಗಾಲದಲ್ಲೂ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವ ಮೂಲಕ ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ರಕ್ಷಣೆ ಮಾಡಿದೆ. ಕೋಲಾರ ಹೈನುಗಾರಿಕೆಯಲ್ಲಿ ರೈತರ ಸಾಧನೆ. ಬರದ ಮಧ್ಯೆ ಅತಿ ಹೆಚ್ಚು ಹಾಲು ಉತ್ಪಾದನೆ. ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಕೃಷಿ ಜೊತೆಗೆ ಹೈನುಗಾರಿಕೆ ಮುಖ್ಯ ಕಸಬು. ಈ ವರ್ಷ ಜಿಲ್ಲೆಯ 6 ತಾಲೂಕುಗಳಲ್ಲೂ ಸರಿಯಾದ ಮಳೆಯಿಲ್ಲ. ಹೀಗಾಗಿ ಸರ್ಕಾರವೇ ಬರದ ಜಿಲ್ಲೆ ಅಂತ ಘೋಷಿಸಿದೆ. ಇಂಥ ಪರಿಸ್ಥಿತಿಯಲ್ಲೂ ಜಿಲ್ಲೆ ಹಾಲು ಉತ್ಪಾದಕರು ತಮ್ಮ ಶ್ರಮದ ಫಲವಾಗಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸರಾಸರಿ 1 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಹೆಚ್ಚಳವಾಗಿದೆ. ಬರಗಾಲದಲ್ಲಿ ಹಾಲು ಉತ್ಪಾದನೆ ಕುಸಿಯುತ್ತದೆ ಎಂದು ನಿರೀಕ್ಷೆ ಮಾಡಿದ ಕೋಲಾರ ಹಾಲು ಒಕ್ಕೂಟಕ್ಕೆ ಆಶ್ಚರ್ಯ ಎನ್ನುವಂತೆ ಅಂಕಿ ಅಂಶ ಸಿಕ್ಕಿದೆ. ಬರಗಾಲ ಇದ್ರೂ ಕೂಡ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ನಮ್ಮದು ಹಾಲು ಸಂಸ್ಕರಣೆ ಜಾಸ್ತಿ ಆಗಿದೆ. ಕಾರಣ ಲಾಸ್ಟ್ ಇಯರು ನಮ್ಮದು ಉತ್ಪಾದನೆ ಲಾಸ್ಟ್ ಇಯರ್ ಇದೇ ತಿಂಗಳಲ್ಲಿ ಈ ವರ್ಷ ಇದೇ ತಿಂಗಳಲ್ಲಿ ಕಂಪೇರ್ ಮಾಡಿದಾಗ ನಾವು 1,30,000 ಲೀಟರ್ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಬರದ ಹಿನ್ನೆಲೆ ರೈತರು ಬೆಳೆ ಬೆಳೆಯಲಾರದ ಸ್ಥಿತಿ ನಿರ್ಮಾಣವಾಗಿತ್ತು. ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರೈತರಿಗೆ, ಅದರಲ್ಲೂ ಹಾಲು ಉತ್ಪಾದಕರಿಗೆ ಮೇವಿನ ಬೀಜಗಳು, ಮೇವಿನ ಕಿಟ್ ಜೊತೆಗೆ ಸಬ್ಸಿಡಿ ದರದಲ್ಲಿ ಫೀಡ್ಸ್ ವಿತರಣೆ ಮಾಡಿತ್ತು. ಈ ಹಿನ್ನೆಲೆ ರೈತರಿಗೆ ಮಳೆಯಿಂದ ಬರಗಾಲ ಆವರಿಸಿದ್ರೂ ಜಾನುವಾರುಗಳ ಮೇವಿಗೆ ಕೊರತೆಯಾಗದ ರೀತಿ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡಲಾಯಿತು. ಹೀಗಾಗಿ ಬರಗಾಲದಲ್ಲೂ ಕೋಲಾರದಲ್ಲಿ ಉತ್ತಮ ಹಾಲು ಉತ್ಪಾದನೆಯಾಗಿದೆ.
ಹೈನುಗಾರಿಕೆ ಇವತ್ತು ಅವ್ರನ್ನ ಜೀವನಾಡಿಯಾಗಿ ಕೈ ಹಿಡಿದಿದೆ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಇವತ್ತು ಸರ್ಕಾರ ಆಗಿರ್ಬೋದು, ಅದೇ ರೀತಿ ಒಕ್ಕೂಟ ಆಗಿರ್ಬೋದು, ಇವತ್ತು ರೈತರ ಅಭಿವೃದ್ಧಿಗಾಗಿ ಕೊಡ್ತಾರಂಥ ಮೇವು, ಬೀಜ ಮತ್ತು ಅದೇ ರೀತಿ ಪ್ರೋತ್ಸಾಹಧನದಿಂದ ಇವತ್ತು ರೈತರು ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಸರಿಯಾದಂಥ ವಾತಾವರಣವನ್ನು ಇವತ್ತು ಹೈನುಗಾರಿಕೆ ಕೊಟ್ಟಿದೆ. ಒಟ್ಟಾರೆ ಕೋಲಾರದಲ್ಲಿ ರೈತರಿಗೆ ಬೆಳೆ ಕೈ ಕೊಟ್ಟರು, ಮಳೆ ರೈತರ ಕೈ ಬಿಟ್ಟರು, ಹೈನೋದ್ಯಮ ಸದ್ಯಕ್ಕೆ ರೈತರ ಕೈ ಹಿಡಿದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವಿಧಾನಸಭಾ ಚುನಾವಣೆ ವೇಳೆ ಜಟಾಪಟಿಗೆ ಕಾರಣವಾಗಿದ್ದ ಪರಶುರಾಮ್ ಥೀಮ್ ಪಾರ್ಕ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ತನಿಖೆ ಪ್ರಾರಂಭವಾಗುವವರೆಗೆ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಹೀಗಾಗಿ ರಾಜ್ಯ ಸರ್ಕಾರ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಶುರಾಮ ಥೀಮ್ ಪಾರ್ಕ್ ವಿಧಾನಸಭಾ ಚುನಾವಣೆ ಅಖಾಡದಲ್ಲಿ ಸಂಚಲನ ಸೃಷ್ಟಿಸಿದ್ದ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಡುಪಿಯ ಕಾರ್ಕಳದ ಬೈಲೂರಿನಲ್ಲಿ ನಿರ್ಮಿಸಿದ್ದ ಥೀಮ್ ಪಾರ್ಕ್ ನಿರ್ಮಾಣದ ವೇಳೆ ಅಕ್ರಮ ಕಾಮಗಾರಿ ನಡೆದಿತ್ತು. ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿಫಾರಸು ಮೇರೆಗೆ ಸಿಎಂ ಸಿದ್ದರಾಮಯ್ಯ ಸಿಐಡಿ ತನಿಖೆಗೆ ವಹಿಸಿ ಆದೇಶಿಸಿದ್ದಾರೆ. ಪರಶುರಾಮ್ ಥೀಮ್ ಪಾರ್ಕ್ ಕಾಮಗಾರಿಯಲ್ಲಿ ನಡೆದ ಕಳಪೆ ಕಾಮಗಾರಿ ಹಾಗೂ ಅವ್ಯವಹಾರದ ಬಗ್ಗೆ ಜೊತೆಗೆ ಧಾರ್ಮಿಕ ಭಾವನೆಗಳಿಗೆ ಅಪಪ್ರಚಾರವಾಗಿರುವ ಸಂಬಂಧ ಸಾರ್ವಜನಿಕರಿಂದ ಭಾರಿ ದೂರು ಕೇಳಿಬಂದಿತ್ತು. ಈ ಕುರಿತು ಸತ್ಯಾಸತ್ಯತೆ ಪರಿಶೀಲಿಸಲು ಖುದ್ದು ಸಚಿವರೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕಾರ್ಕಳ ಉಮಿಕಲ್ ಬೆಟ್ಟದಲ್ಲಿ, ಬೈಲೂರಿನ ಪಕ್ಕ ಇರುವ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅಂತೇಳಿ ಒಂದು BJP ಸರ್ಕಾರ ಇರುವಾಗ ನಮ್ಮ ಮಾನ್ಯ ಸುನಿಲ್ ಕುಮಾರ್ ಅವರು ಒಂದು ಪ್ರಾಜೆಕ್ಟನ್ನು ತಂದಿದ್ರು. ಬಟ್ ಅದು ಗೋಮಾಳ ಜಾಗ, ಅದರಲ್ಲಿ ಏನು ಪ್ರಾಜೆಕ್ಟ್ ಮಾಡಬಾರ್ದು ಅಂತೇಳಿ ಅವರದೇ BJP ಸರ್ಕಾರ ಅವರಿಗೆ ಸ್ಪಷ್ಟ ನಿರ್ದೇಶನ ನೀಡಿದ್ರು. ಇಲ್ಲಿ ಜಿಲ್ಲಾಡಳಿತ ಮತ್ತು ಸುನಿಲ್ ಕುಮಾರ್ ನಮ್ಮ ಆಗಿನ ಸಚಿವರು ಜಿಲ್ಲಾಡಳಿತ ಮೇಲೆ ಒತ್ತಡ ಹೇರಿ ಅಲ್ಲಿ 13-14 ಕೋಟಿಯ ಒಂದು ಪರಶುರಾಮ್ ಥೀಮ್ ಪಾರ್ಕ್ ಅಂತೇಳಿ ಮಾಡಿದರು. ಈಗ ಏನು ಅದು ಕಳ್ಳತನ ಆಗಿದೆ, ಅದು ಅದರಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ ನಮ್ಮ ಮೇಲೆ FIR ಆಗಿದೆ. ನಮ್ಮ 4 ಜನರ ಮೇಲೆ ನಾನ್ ಬೇಲೇಬಲ್ FIR ಆಗಿದೆ. ಹಗರಣದ ತನಿಖೆ ಪ್ರಾರಂಭವಾಗುವವರೆಗೆ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಿದೆ. ಇದರಿಂದ ಕಾಮಗಾರಿಯ ಜವಾಬ್ದಾರಿ ಹೊತ್ತಿದ್ದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಾಗಿತ್ತು. 15 ಕೋಟಿ ವೆಚ್ಚದ ಯೋಜನೆ ಇದಾಗಿದ್ದು, ಆದರೆ ಆಗಲೇ ಪರಶುರಾಮ್ ಮೂರ್ತಿ ಕಂಚಿನದ್ದಲ್ಲ ಎಂದು ಹೋರಾಟ ನಡೆಸಲಾಗಿತ್ತು. ಹೀಗಾಗಿ ಇದೀಗ ತನಿಖೆಗೆ ಸರ್ಕಾರ ಮುಂದಾಗಿದೆ. ಪರಶುರಾಮ್ ಥೀಮ್ ಪಾರ್ಕ್ ಹಗರಣ ಆರೋಪವನ್ನ ಸರ್ಕಾರ ಸಿಐಡಿ ಕೈಗೆ ಕೊಟ್ಟಿದೆ. ಈ ಮೂಲಕ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಪ್ರಕರಣವನ್ನ ತನಿಖೆಗೆ ಕೊಟ್ಟಿದೆ. ಇದರಿಂದ ಮತ್ತೆ ಮಾಜಿ ಸಚಿವ ಸುನಿಲ್ ಕುಮಾರ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರಕರಣ ಯಾವ ಸ್ವರೂಪ ಪಡೆಯಲಿದೆ ಕಾದು ನೋಡಬೇಕಿದೆ. ಹರೀಶ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮುಂಬೈನಲ್ಲಿ ಫೇಸ್ಬುಕ್ ಲೈವ್ನಲ್ಲೇ ಶಿವಸೇನೆ ಮುಖಂಡನ ಹತ್ಯೆ ನಡೆದಿದೆ. ಠಾಕ್ರೆ ಬಣದ ನಾಯಕನನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಫೇಸ್ಬುಕ್ ಲೈವ್ನಲ್ಲೇ ಅಟ್ಯಾಕ್. ಈ ಬೆಚ್ಚಿ ಬೀಳಿಸುವ ದೃಶ್ಯ ನೋಡಿದ್ರೆ ಇದೇನು ಜಂಗಲ್ ರಾಜ್ಯದಲ್ಲಿ ಘಟನೆ ನಡೀತು ಅನ್ಕೊಂಡ್ರ? ಖಂಡಿತ ಅಲ್ಲ. ಬದಲಿಗೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಶಿವಸೇನೆಯ ಮಾಜಿ ಶಾಸಕರ ಪುತ್ರ ಅಭಿಷೇಕ್ ಹೋಸಲ್ಕರ್ ಫೇಸ್ಬುಕ್ ಲೈವ್ನಲ್ಲಿರುವಾಗಲೇ ಅವರ ಮೇಲೆ ಗುಂಡಿನ ದಾಳಿ ನಡೆದಿದೆ. ದಹಿಸರ್ನಲ್ಲಿ ಈ ಘಟನೆ ನಡೆದಿದ್ದು ಸ್ಥಳೀಯ ಕಾರ್ಯಕರ್ತನಾಗಿದ್ದ ಹಾಗೂ ಲೈವ್ ವೇಳೆ ಜೊತೆಗಿದ್ದ ಮೌರಿಸ್ ನೊರೋನ್ಹಾ ಎಂಬಾತ ಈ ದಾಳಿ ನಡೆಸಿದ್ದಾನೆ.
ಅಭಿಷೇಕ್ಗೆ 3 ಗುಂಡುಗಳು ತಗುಲಿದ್ದು ಕೂಡಲೇ ದಹಿಸರ್ನ ಕರುಣಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಿಸದೆ ಉಸಿರು ಬಿಟ್ಟಿದ್ದಾರೆ. ಗೋಸಲ್ಕರ್ ಮೇಲೆ ಗುಂಡು ಹಾರಿಸಿದ ಬಳಿಕ ಮೌರಿಸ್ ನೊರಾನ್ಹಾ ಕೂಡ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೆದಿದೆ ಎನ್ನಲಾಗಿದೆ. ಇನ್ನು ಘಟನೆಯಿಂದ ಆಕ್ರೋಶಗೊಂಡಿರುವ ಉದ್ಧವ್ ಸೇನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.